ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಷೇರುಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾಕೆ ಷೇರುಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಎಲ್ಲವೂ ಕೂಡ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಆಕ್ಚುಲಿ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ ಆಗುತ್ತೆ. ಯಾಕೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಕೇಳಿರಿ, ಈ ವಿಡಿಯೋ ತರುತ್ತಿರುವಂತ ಮೂಲ ಉದ್ದೇಶ ಏನಂತಂದ್ರೆ ಕಂಪನಿಗಳ ರಿಸಲ್ಟ್ಸ್. ನಿಮ್ಗೆಲ್ರಿಗೂ ಗೊತ್ತಿದೆ, ಇದು ರಿಸಲ್ಟ್ ಸೀಸನ್. ರಿಸಲ್ಟ್ ಸೀಸನ್ ಅಲ್ಲಿ ಪ್ರತಿದಿನ ಕೂಡ ನೂರಾರು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿರ್ತವೆ. ಅದರಲ್ಲಿ ಬೆಸ್ಟ್ ರಿಸಲ್ಟ್ ಯಾವ ಕಂಪನಿ ಅನೌನ್ಸ್ ಮಾಡ್ತು, ಯಾವ ಕಂಪನಿಗಳನ್ನ ನಾವು ಸ್ಟಡಿ ಮಾಡಬಹುದು, ಸ್ಟಡಿ ಮಾಡ್ಲಿಕ್ಕೆ ಯೋಗ್ಯ ಇರುವಂತ ನಂಬರ್ಸ್ ಅನ್ನ ಯಾವ ಕಂಪನಿ ರಿಪೋರ್ಟ್ ಮಾಡಿದೆ, ಇದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ರು ಡೈಲಿ ಬರುವಂತ ನೂರಾರು ಕಂಪನಿಗಳನ್ನ ಟ್ರ್ಯಾಕ್ ಮಾಡಕ್ ಆಗೋದಿಲ್ಲ. ಇನ್ ಕೇಸ್ ಆ ವಾರದಲ್ಲಿ ಬಂದಂತ ನಂಬರ್ಸ್ ಅನ್ನ ಚೆಕ್ ಮಾಡಿದ ನಂತರ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಅಥವಾ ಬೆಸ್ಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿರುವಂತ ಕಂಪನಿ ಯಾವ್ಯಾವ ಇದಾವೆ ಅನ್ನೋದನ್ನ ತಿಳಿಸ್ಕೊಟ್ರೆ ಖಂಡಿತ ತುಂಬಾ ಜನರಿಗೆ ತುಂಬಾ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಈ ವಾರ ಅಂದ್ರೆ ಇಂದಿನ ಸೋಮವಾರದಿಂದ ಶನಿವಾರದವರೆಗೂ ಏನಿತ್ತು, ಆ ವಾರದಲ್ಲಿ ಸುಮಾರು 400ರಿಂದ 500 ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಇದರಲ್ಲಿ ನನ್ನ ಕಣ್ಣಿಗೆ ಬಿದ್ದಂತಹ, ನಾನು ಅಬ್ಸರ್ವ್ ಮಾಡಿದಂತಹ, ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಅನಿಸಿದಂತ ಕಂಪನಿಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಬಹುಶಃ ಈ ವಿಡಿಯೋ ಸಿರೀಸ್ ರಿಸಲ್ಟ್ ಸೀಸನ್ ಅಲ್ಲಿ ಪ್ರತಿ ವೀಕೆಂಡ್ ಅಲ್ಲೂ ಕೂಡ ಮಾಡುವಂತ ಪ್ರಯತ್ನವನ್ನ ಮಾಡೋಣ ಅನ್ಕೊಂಡಿದೀನಿ ಇವತ್ತಿಂದ. ಅಂದ್ರೆ ಆಸ್ ಯೂಶುವಲ್ ಪ್ರತಿದಿನ ಕೂಡ ನಾವು ಹಲವು ರಿಸಲ್ಟ್ಸ್ ಅನ್ನ ನೋಡ್ತಾ ಇರ್ತೀವಿ. ಬಟ್ ವೀಕೆಂಡ್ ಅಲ್ಲಿ, ಆ ವಾರದಲ್ಲಿ ಯಾವ ಕಂಪನಿಯ ರಿಸಲ್ಟ್ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು, ಯಾವ ಕಂಪನಿಯ ರಿಸಲ್ಟ್ ಅಥವಾ ಯಾವ ಕಂಪನಿ ನಮ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ಲಿಕ್ಕೆ ಯೋಗ್ಯ ಅಕಾರ್ಡಿಂಗ್ ಟು ರಿಸಲ್ಟ್ಸ್, ಇದನ್ನ ತಿಳ್ಕೊಂಡ್ರೆ ತುಂಬಾನೇ ಬೆನಿಫಿಟ್ ಆಗುತ್ತೆ. ಯಾಕಂದ್ರೆ ನೂರಾರು ಕಂಪನಿಗಳನ್ನ ಸ್ಟಡಿ ಮಾಡೋ ಬದಲಿಗೆ ಬೆಸ್ಟ್ ರಿಸಲ್ಟ್ ಅನ್ನ ಕೊಟ್ಟಂತ ಕಂಪನಿಗಳ ಲಿಸ್ಟ್ ಸಿಕ್ಬಿಟ್ರೆ ಅದು ಎಲ್ರಿಗೂ ಕೂಡ ಬಹಳ ಸುಲಭ ಆಗುತ್ತೆ. ಕಂಪನಿಗಳನ್ನ ಸ್ಟಡಿ ಮಾಡೋದು ಸಾಕಷ್ಟು ಸಮಯವನ್ನ ಉಳಿಸುತ್ತೆ. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಆರಂಭ ಮಾಡ್ತಾ ಇದ್ದೀನಿ. ಇನ್ ಮುಂದೆ ಆಸ್ ಯೂಶುವಲ್ ಪ್ರತಿ ವಾರ ಕೂಡ ಈ ಪ್ರಯತ್ನವನ್ನ ಮುಂದುವರ್ಸೋಣ ಎವರಿ ರಿಸಲ್ಟ್ ಸೀಸನ್ ಅಲ್ಲಿ. ಹಾಗೆ ಖಂಡಿತ ಎಲ್ಲ ಕಂಪನಿಗಳನ್ನು ನನ್ನಿಂದನೂ ಕೂಡ ಕವರ್ ಮಾಡಕ್ ಆಗದೆ ಇರಬಹುದು. ಹಾಗೆ ಕೆಲವೊಂದು ನನ್ನ ಕಣ್ಣಿಂದ ಕೂಡ ತಪ್ಪಿಸ್ಕೊಳ್ಬಹುದು. ಹಾಗಾಗಿ ಇನ್ ಕೇಸ್ ನಾನು ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಮಿಸ್ ಮಾಡಿದೀನಿ, ಬೆಸ್ಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ ಕಂಪನಿ ಅಂತಂದ್ರೆ ಖಂಡಿತ ಅಂತವು ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ಜೊತೆಗೆ ಬೇರೆಯವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಹಾಗೆ ಇಲ್ಲಿ ಸ್ಮಾಲ್ ಕ್ಯಾಪ್ ಕಂಪನಿ ಇರ್ಬೋದು, ಮಿಡ್ ಕ್ಯಾಪ್ ಕಂಪನಿ ಇರ್ಬೋದು, ಲಾರ್ಜ್ ಕ್ಯಾಪ್ ಕಂಪನಿ ಇರ್ಬೋದು, ಎಲ್ಲ ಕಂಪನಿಗಳು ಇರುತ್ತವೆ. ಅಥವಾ ಮೈಕ್ರೋ ಕ್ಯಾಪ್ ಕಂಪನಿ ಕೂಡ ಇರಬಹುದು, ಎಲ್ಲವೂ ಇರುತ್ತವೆ. ಯಾವುದು ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಈ ಕ್ವಾರ್ಟರ್ ಅಲ್ಲಿ ಅಂತವನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನವನ್ನ ಮಾಡ್ತೀನಿ. ನಾನು ಅವಾಗ್ಲೇ ಹೇಳಿದಾಗೆ ನಾನು ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಮನುಷ್ಯ. ನನ್ನ ಕಣ್ಣಿಂದ ಕೂಡ ಹಲವಾರು ಕಂಪನಿಗಳು ತಪ್ಪಿಸ್ಕೊಳ್ಬಹುದು. ಅಂತವು ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುವಂತ ಕಂಪನೀಸ್, ಅವುಗಳ ನೇಮ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ಈ ತರ ವ್ಯೂವರ್ಸ್ಗೂ ಕೂಡ ಅದು ಅನುಕೂಲ ಆಗುತ್ತೆ. ಹಾಗೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಕಳೆದ ಸೋಮವಾರದಿಂದ ಶನಿವಾರದವರೆಗೂ ಬಂದಿರುವಂತ ರಿಸಲ್ಟ್ಸ್ ನಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುವಂತ ಕಂಪನಿಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆಸ್ ಯೂಶುವಲ್ ನಾಳೆಯಿಂದ ಬರುವಂತ ಕಂಪನಿಗಳ ಬೆಟರ್ ಪರ್ಫಾರ್ಮೆನ್ಸ್ ನಂಬರ್ಸ್ ಅನ್ನ ಮುಂದಿನ ಭಾನುವಾರ ತಿಳ್ಕೊಳ್ಳೋಣ. ಹೀಗೆ ಪ್ರತಿ ವಾರ ಕೂಡ ರಿಸಲ್ಟ್ ಸೀಸನ್ ಅಲ್ಲಿ ನೋಡ್ತಾ ಹೋಗೋಣ. ಈ ವಾರದಿಂದ ನೋಡೋಣ ಮೊದಲು ಯಾವ ಕಂಪನಿ ಇದೆ ಅಂತ. ಗೆಳೆಯರೆ, ಮೊದಲು ಅಂಬರ್ ಎಂಟರ್ಪ್ರೈಸಸ್. ಈ ಕಂಪನಿಯ ರಿಸಲ್ಟ್ ಆಕ್ಚುಲಿ ನಿನ್ನೆ ಬಂದಿದೆ. ಮಾರ್ಕೆಟ್ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ. ಈ ಕಂಪನಿ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಎಸಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಮಾಡುತ್ತೆ. ಹಾಗಾಗಿ ಯೂಶುವಲಿ ಮಾರ್ಚ್ ಕ್ವಾರ್ಟರ್ ನಂಬರ್ಸ್ ಚೆನ್ನಾಗಿರುತ್ತೆ. ಬಟ್ ಓವರ್ ಆಲ್ ತುಂಬಾ ಚೆನ್ನಾಗಿರುವಂತಹ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ. ಒಂದು ಸ್ಮಾಲ್ ಕ್ಯಾಪ್ ಕಂಪನಿ, ಅರೌಂಡ್ 21,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಬಟ್ ಸ್ಟಡಿ ಮಾಡ್ಲಿಕ್ಕೆ ಯೋಗ್ಯವಾಗಿರುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಅಂಬರ್ ಎಂಟರ್ಪ್ರೈಸಸ್ ಅನ್ನ. ಜೊತೆಗೆ ನಿನ್ನೆ ರಿಸಲ್ಟ್ ಬಂದಿರೋದ್ರಿಂದ ನಾಳೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಜೊತೆಗೆ ಕಂಪನಿಯನ್ನ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ. ನಾನಿಲ್ಲಿ ಯಾವುದೇ ನಂಬರ್ಸ್ ಅನ್ನ ಕವರ್ ಮಾಡೋದಿಲ್ಲ. ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅನ್ನುವಂತ ಮಾಹಿತಿಯನ್ನ ನಿಮ್ಗೆ ಕೊಡುತ್ತೀನಿ. ನೀವು ಕಂಪನಿಯ ರಿಸಲ್ಟ್ ಅನ್ನು ಕೂಡ ನೋಡಿ, ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಚೆಕ್ ಮಾಡಿ, ಆ ನಂತರ ನಿಮ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಬಹುಶಃ ಸಹಾಯ ಆಗ್ಬಹುದು. ಎಲ್ಲವನ್ನೂ ಅಷ್ಟೇ, ನಾನಿಲ್ಲಿ ಸುಮಾರು 20ಕ್ಕಿಂತ ಜಾಸ್ತಿ ಷೇರುಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ವಾರದಲ್ಲಿ ಬಂದಿರುವಂತಹ ರಿಸಲ್ಟ್ಸ್ ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಬಂದಿರುವಂತವು. ಮೊದಲು ಅಂಬರ್ ಎಂಟರ್ಪ್ರೈಸಸ್ ಅನ್ನ ಸ್ಟಡಿ ಮಾಡಬಹುದು. ನಂತರ ಯುಫ್ಲೆಕ್ಸ್ ಲಿಮಿಟೆಡ್. ಈ ಕಂಪನಿ ಪ್ಯಾಕೇಜಿಂಗ್ ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಈ ಕಂಪನಿಯ ರಿಸಲ್ಟ್ ಕೂಡ ನಿನ್ನೆ ಬಂದಿದೆ. ಬಟ್ ರಿಸಲ್ಟ್ ಚೆನ್ನಾಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. Q4 ಅಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ಲಿ, ಕ್ವಾರ್ಟರ್ಲಿ. ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು. ಜೊತೆಗೆ ಕಂಪನಿಯ ಬಗ್ಗೆ ಡೀಟೇಲ್ ಆಗಿ ಸ್ಟಡೀಸ್ ಕೂಡ ಮಾಡಬಹುದು ಇಂಟ್ರೆಸ್ಟ್ ಇರೋ. ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ. ಸ್ಮಾಲ್ ಕ್ಯಾಪ್ ಕಂಪನಿ ಅಂದ ತಕ್ಷಣ
ರಿಸ್ಕ್ ಜಾಸ್ತಿ ಇರುತ್ತೆ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಪ್ರೀಮಿಯರ್ ಎನರ್ಜೀಸ್, ಇದು ನಿಮ್ಗೆಲ್ರಿಗೂ ಚಿರಪರಿಚಿತ ಹೆಸರು. ಯಾಕಂದ್ರೆ ಇತ್ತೀಚೆಗೆ IPO ಮೂಲಕ ಮಾರ್ಕೆಟ್ಗೆ ಲಗ್ಗೇಟ್ ಅಂತ ಕಂಪನಿ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ. ಈ ಕಂಪನಿಯ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿದೆ. ರಿಸಲ್ಟ್ಸ್ ಎಸ್ಪೆಷಲಿ ನೀವು ರೆವೆನ್ಯೂ ವೈಸ್ ನೋಡಿದ್ರೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣುತ್ತೆ. ಬಟ್ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ. ಹಿಂದಿನ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿತ್ತು ಪ್ರೀಮಿಯರ್ ಎನರ್ಜೀಸ್. ಈ ಸಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಇಂಟರ್ನ್ಯಾಷನಲ್ ಕಂಪನಿಯ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು. ಜೊತೆಗೆ ನಾಳೆ ಕೂಡ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಝೆನ್ ಟೆಕ್ನಾಲಜೀಸ್, ಹಲವರು ಪ್ರಶ್ನೆಯನ್ನ ಮಾಡ್ತಾ ಇದ್ರಿ ಝೆನ್ ಟೆಕ್ನಾಲಜೀಸ್ ಅನ್ನ ಕವರ್ ಮಾಡಿ ಅಂತ. ಇದರ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಸಾಲಿಡ್ ಪರ್ಫಾರ್ಮೆನ್ಸ್ ನಂಬರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ Q4 ಅಲ್ಲಿ. ಇಂಟ್ರೆಸ್ಟೆಡ್ ಈ ಕಂಪನಿಯ ಬಗ್ಗೆ ಕೂಡ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು. ಈಗಾಗಲೇ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ನಾನು. ಈ ಕಂಪನಿ ಸಹ ಡ್ರೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಇತ್ತೀಚೆಗೆ ಡ್ರೋನ್ ಸ್ಟಾಕ್ ಗಳಲ್ಲಿ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ಅದರ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ರಿಸಲ್ಟ್ ಕೂಡ ಚೆನ್ನಾಗಿದೆ, ಸ್ಟಡಿ ಮಾಡಬಹುದು. ಇನ್ನು ನೆಕ್ಸ್ಟ್ ಸ್ಟಾಕ್ ಬ್ಯಾಂಕೋ ಪ್ರಾಡಕ್ಟ್ಸ್, ಇದರ ನಂಬರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇಂಟ್ರೆಸ್ಟೆಡ್ ಈ ಕಂಪನಿಯ ಬಗ್ಗೆ ಕೂಡ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು. ಸ್ಟಡಿ ಮಾಡಕ್ಕೆ ಯೋಗ್ಯ ಇರುವಂತಹ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ. ನಂತರ ಡೇಟಾ ಪ್ಯಾಟರ್ನ್ಸ್, ಇದು ಕೂಡ ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಡೇಟಾ ಪ್ಯಾಟರ್ನ್ಸ್ ಇದರ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಇಂಟ್ರೆಸ್ಟೆಡ್ ಡೇಟಾ ಪ್ಯಾಟರ್ನ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ನಂತರ ಡಿವಿಸ್ ಲ್ಯಾಬೊರೇಟರೀಸ್, ಇದರ ನಂಬರ್ಸ್ ಅನ್ನು ನಿನ್ನೆ ಕವರ್ ಮಾಡಿದ್ದೆ ನಾನು. ಒಳ್ಳೆ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ. ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯಲ್ಲಿ. ಇದನ್ನು ಕೂಡ ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು. ನಂತರ ಕಲ್ಪತರು ಪ್ರಾಜೆಕ್ಟ್ಸ್, ಇದರ ರಿಸಲ್ಟ್ ಅನ್ನು ಸಹ ಕವರ್ ಮಾಡಿದ್ದೀನಿ ನಾನು. ಇಲ್ಲೂ ಕೂಡ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಲ್ಪತರು ಪ್ರಾಜೆಕ್ಟ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ನಂತರ ಪಾಂಡಿ ಆಕ್ಸೈಡ್ ಕೆಮಿಕಲ್ಸ್, ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕೆಮಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಕೆಮಿಕಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಹಲವಾರು ಕಂಪನಿಗಳ ರಿಸಲ್ಟ್ ಇಂಪ್ರೂವ್ ಆಗಿದೆ ಈ ಸಲ. ಬಟ್ ಎಲ್ಲ ಕಂಪನಿಗಳ ನಂಬರ್ಸ್ ಕೂಡ ಇಂಪ್ರೂವ್ ಆಗಿಲ್ಲ. ಕೆಲವು ಕಂಪನಿಗಳ ನಂಬರ್ಸ್ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಪಾಂಡಿ ಆಕ್ಸೈಡ್ ಕೂಡ ಒಂದು. ಇಂಟ್ರೆಸ್ಟೆಡ್ ಈ ಕಂಪನಿಯ ಬಗ್ಗೆ ಕೂಡ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು. ನಂತರ BLS ಇಂಟರ್ನ್ಯಾಷನಲ್ ಸರ್ವಿಸಸ್, ಇದರ ನಂಬರ್ಸ್ ಅನ್ನು ಸಹ ನಾವು ನೋಡಿದೀವಿ. ತುಂಬಾ ಒಳ್ಳೆ ನಂಬರ್ಸ್ ಪ್ರೆಸೆಂಟ್ ಮಾಡಿದೆ ಕಂಪನಿ. ಇದನ್ನು ಕೂಡ ಸ್ಟಡಿ ಮಾಡಬಹುದು. ಸಾಲಿಡ್ ಪರ್ಫಾರ್ಮೆನ್ಸ್ Q4 ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಕೇನ್ಸ್ ಟೆಕ್ನಾಲಜಿ, ಆಕ್ಚುಲಿ ಶುಕ್ರವಾರ ಇದರಲ್ಲಿ ರಿಯಾಕ್ಷನ್ ಬರಬೇಕಿತ್ತು, ಬಂತು, ಮಾರ್ನಿಂಗ್ ಚೆನ್ನಾಗಿತ್ತು. ಬಟ್ ಆನಂತರ ಕೊನೆಯಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಯಾಕಂದ್ರೆ ಗುರುವಾರ ರಿಸಲ್ಟ್ ಅನೌನ್ಸ್ ಮಾಡಿತ್ತು ಕಂಪನಿ. ರಿಸಲ್ಟ್ ಚೆನ್ನಾಗಿತ್ತು, ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ. ಬಟ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ. ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು ಕಂಪನಿಯನ್ನ. ಕೇನ್ಸ್ ಟೆಕ್ ಅನ್ನ Q4 ಅಲ್ಲಿ ಒಳ್ಳೆ ನಂಬರ್ಸ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ. ನಂತರ ವೆಬ್ಸಾಲ್ ಎನರ್ಜಿ ಸಿಸ್ಟಮ್, ಇದು ಕೂಡ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇಲ್ಲಿನ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇಂಟ್ರೆಸ್ಟೆಡ್ ಈ ಕಂಪನಿಯನ್ನು ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬಹುದು. ನಂತರ KP ಗ್ರೀನ್ ಎಂಜಿನಿಯರಿಂಗ್, ಇದರ ನಂಬರ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ. ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ನಂತರ TD ಪವರ್ ಸಿಸ್ಟಮ್ಸ್, ಇಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸ್ಟಡಿ ಮಾಡಿ ಕಂಪನಿಯ ಬಗ್ಗೆ ಡೀಟೇಲ್ ಆಗಿ. ಒಂದು ಕ್ವಾರ್ಟರ್ ನಂಬರ್ಸ್ ಇಂಪ್ರೂವ್ ಆಯ್ತು ಅಂತ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಾರ್ದು. ಬಟ್ ಕಂಪನಿಯ ಓವರ್ ದ ಇಯರ್ಸ್ ಪರ್ಫಾರ್ಮೆನ್ಸ್ ಹೇಗಿದೆ, ಫಂಡಮೆಂಟಲ್ಸ್ ಹೇಗಿದೆ, ಇಂಪ್ರೂವ್ ಆಗ್ತಾ ಇದೆಯಾ, ಡಿಟಿರಿಯೇಟ್ ಆಗ್ತಾ ಇದೆಯಾ, ಇದೆಲ್ಲವನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡಬಹುದು. ನಾವು ಒಂದು ಕ್ವಾರ್ಟರ್ ನಂಬರ್ಸ್ ಚೆನ್ನಾಗಿ ಬಂತು ಅಂದ ತಕ್ಷಣ ಜಂಪಿನ್ ಆಗೋದಲ್ಲ. ಹಾಗೆ ಮಾಡೋದ್ರಿಂದ ನಮ್ಗೆ ಅಂತ ಬೆನಿಫಿಟ್ ಆಗೋದಿಲ್ಲ. ಬಟ್ ಪೂರ್ತಿ ವಿಚಾರವನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡಬೇಕು ಕಂಪನಿಯ ಬಗ್ಗೆ A to Z, ಆಗ ನಮ್ಗೆ ಲಾಭ ಆಗೋದು. ನಂತರ ಚಾಲೆಟ್ ಹೋಟೆಲ್ಸ್, ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಈ ಕಂಪನಿಗಳ ಮೆಜಾರಿಟಿ ನಂಬರ್ಸ್ ಅನ್ನ ನಾನು ವೀಕ್ ಡೇಸ್ ಅಲ್ಲೇ ಕವರ್ ಮಾಡಿದ್ದೀನಿ. ಚಾಲೆಟ್ ಹೋಟೆಲ್ಸ್ ಅನ್ನು ಕೂಡ ಮೆನ್ಷನ್ ಮಾಡಿದೆ. ಒಳ್ಳೆ ನಂಬರ್ಸ್ ಅನ್ನು ಪ್ರೆಸೆಂಟ್ ಮಾಡಿದೆ. ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಅಂತ. ಜೊತೆಗೆ ಇತ್ತೀಚೆಗೆ ಸಾಕಷ್ಟು ಹೊಸ ಒಪ್ಪಂದಗಳಿಗೆ ಸಹಿ ಹಾಕಿದೆ ವೇರಿಯಸ್ ಲೊಕೇಶನ್ಸ್ ಅಲ್ಲಿ. ಅದು ಮುಂದಿನ ದಿನಗಳಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಬಹುದೇನೋ, ಆ ನಿಟ್ಟಿನಲ್ಲಿ ಸ್ಟಡಿ ಮಾಡಬಹುದು. ನಂತರ ಕೇರ್ ರೇಟಿಂಗ್ಸ್ ನ ನಂಬರ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಇದನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು. ನಂತರ PG ಎಲೆಕ್ಟ್ರೋಪ್ಲಾಸ್ಟ್, ಈ ಕಂಪನಿ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇತ್ತೀಚೆಗೆ ನಿಮಗೆ ಗೊತ್ತಿದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ EMS ಸೆಕ್ಟರ್ ಅಲ್ಲಿ ಅಂತ. ಅದರಲ್ಲಿ ಮುನ್ನೆಲೆಯಲ್ಲಿ ಬರುತ್ತೆ ಈ ಕಂಪನಿ ಸಹ. ಇಂಟ್ರೆಸ್ಟ್ ಇರೋರು PG ಎಲೆಕ್ಟ್ರೋಪ್ಲಾಸ್ಟ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಇಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ Q4 ಅಲ್ಲಿ. ನಂತರ ಮಾನ್ ಇಂಡಸ್ಟ್ರೀಸ್, ಈ ಕಂಪನಿಯ ರಿಸಲ್ಟ್ ಕೂಡ ಚೆನ್ನಾಗಿದೆ. ಇಂಟ್ರೆಸ್ಟ್ ಇರೋರು ಈ ಕಂಪನಿಯ ಬಗ್ಗೆ ಕೂಡ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು. ನಂತರ ಜಗಲ್ ಪ್ರೀಪೇಡ್ ಓಷನ್ ಸರ್ವಿಸಸ್, ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಈ ನಂಬರ್ಸ್ ಅನ್ನು ಕೂಡ ನಾನು ಕವರ್ ಮಾಡಿದ್ದೆ. ಇಂಟ್ರೆಸ್ಟ್ ಇರೋರು ಈ ಕಂಪನಿಯ ಬಗ್ಗೆ ಕೂಡ ಡೀಟೇಲ್ ಅನಾಲಿಸಿಸ್ ಮಾಡಬಹುದು. ನಂತರ SRF ಲಿಮಿಟೆಡ್, ಇದು ಕೂಡ ಕೆಮಿಕಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ Q4 ಅಲ್ಲಿ. ನಂತರ ಥರ್ಮ್ಯಾಕ್ಸ್ ಲಿಮಿಟೆಡ್, ಈ ಕಂಪನಿ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲೂ ಕೂಡ ಸಾಕಷ್ಟು ಒಳ್ಳೊಳ್ಳೆ ಅಪಾರ್ಚುನಿಟೀಸ್ ಇದೆ. ನಾನು ಹಿಂದೆ ಇದ್ರ ಬಗ್ಗೆ ಕೂಡ ವಿಡಿಯೋನ ಕವರ್ ಮಾಡಿದ್ದೀನಿ. ವಾಟರ್ ಟ್ರೀಟ್ಮೆಂಟ್ ಸೆಕ್ಟರ್ ಬಗ್ಗೆ, ಅದರಲ್ಲಿರುವಂತಹ ಗ್ರೋತ್ ಅಪಾರ್ಚುನಿಟೀಸ್ ಬಗ್ಗೆ. ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಸಹ ಸ್ಟಡಿ ಮಾಡಬಹುದು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ Q4 ಅಲ್ಲಿ. ಸುಮಾರು 20 ರಿಂದ 22 ಶೇರುಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಎಸ್ಪೆಷಲಿ ಈ ವಾರದಲ್ಲಿ ಬಂದಿರುವಂತಹ ಬೆಟರ್ ಪರ್ಫಾರ್ಮೆನ್ಸ್ ಗಳಿವು. ನೋಡೋಣ ಮುಂದಿನ ವಾರದಲ್ಲಿ, ಅಂದ್ರೆ ನಾಳೆಯಿಂದ ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಬರುತ್ತೆ, ಯಾವ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಅದನ್ನ ನೆಕ್ಸ್ಟ್ ವೀಕೆಂಡ್ ಅಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಅನುಕೂಲಕಾರಿ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ರೀತಿಯ ವಿಡಿಯೋ ಕವರ್ ಮಾಡೋದು ನಿಮ್ಗೆ ಬೆನಿಫಿಟ್ ಅನ್ಸುತ್ತಾ? ಹೌದು ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ.
ಮುಂದಿನ ದಿನಗಳಲ್ಲಿ ಪ್ರತಿ ವೀಕೆಂಡ್ ಈ ರೀತಿಯ ಒಂದು ವಿಡಿಯೋನ ಕವರ್ ಮಾಡ್ಲಿಕ್ಕೆ. ಇದರಿಂದ ಖಂಡಿತ ನಾನು ಕೂಡ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತೀನಿ, ಜೊತೆಗೆ ನಿಮಗೂ ಕೂಡ ಒಂದಷ್ಟು ಮಾಹಿತಿಯನ್ನ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರಿ ಗೆಳೆಯರೆ, ನಿಮ್ಮ ಅಭಿಪ್ರಾಯವನ್ನ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ ಕೇಸ್ ಯೂಸ್ಫುಲ್ ಇಲ್ಲ ಅನ್ಸಿದ್ರೆ ನೋ ಅಂತಾನೆ ಕಮೆಂಟ್ ಮಾಡಿ. ಇನ್ ಕೇಸ್ ಎಸ್ ಜಾಸ್ತಿ ಬಂದ್ರೆ ಈ ತರದ ವಿಡಿಯೋಸ್ ಅನ್ನ ಕವರ್ ಮಾಡೋದನ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದ್ರೆ ನೋ ಜಾಸ್ತಿ ಬಂದ್ರೆ ಸ್ಟಾಪ್ ಮಾಡ್ತೀನಿ. ಯಾಕಂದ್ರೆ ಯೂಸರ್ಸ್ ಗೆ ಬೆನಿಫಿಟ್ ಆಗ್ಬೇಕು, ಜೊತೆಗೆ ಯೂಸರ್ಸ್ ಯಾವ ರೀತಿಯ ವಿಡಿಯೋಗಳನ್ನ ಕೇಳ್ತಾರೆ ಅವುಗಳನ್ನೇ ತಲುಪಿಸುವಂತ ಪ್ರಯತ್ನ ಮಾಡಬೇಕು. ಅದೇ ಒಂದಷ್ಟು ಉಪಯೋಗಕ್ಕೆ ಬರೋದು ಕೂಡ ನಿಮ್ಗೂ. ಎಸ್ ಆರ್ ನೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.